ಇವತ್ತಿಗೆ 25 ವರ್ಷಗಳಾಗಿದೆ. ಈ 25 ವರ್ಷ ನಂತರವೂ ಕೂಡ ಸರ್ಕಾರ ನಮಗೆ 10 ಲಕ್ಷ ಸಬ್ಸಿಡಿಯನ್ನೇ ನೀಡ್ತಾ ಇದೆ ಸರ್. ನಮ್ಮ ನಿರ್ಮಾಣದ ವೆಚ್ಚ ಇವತ್ತು 10 ಅಲ್ಲ ಸರ್, 90 ಪಟ್ಟು ಜಾಸ್ತಿ ಆಗಿದೆ. ಅವತ್ತು 30 ಲಕ್ಷದಲ್ಲಿ ಖರ್ಚಾಗುವಂತ ಸಿನಿಮಾ ಇವತ್ತು ಕೋಟಿಗೆ ಹೋಗಿದೆ. ಆದ್ರೆ ಈ ಸಣ್ಣ ನಿರ್ಮಾಣಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡುವಾಗ ಒಂದು ಸಾಧಾರಣ ಸಿನಿಮಾಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ತಾವು ಎಲ್ಲರೂ ಕೂಡ ನಾವು ಊಹಿಸ್ಕೋಬಹುದು. ಇವತ್ತು ತಾಂತ್ರಿಕ ವೆಚ್ಚ ಇರ್ಬೋದು, ಕಲಾವಿದರ ಸಂಭಾವನೆ ಇರ್ಬೋದು, ಥಿಯೇಟರ್ ಖರ್ಚು ಇರ್ಬೋದು, ಹಾಗೂ ಪ್ರಚಾರದ ವೆಚ್ಚ ಇರ್ಬೋದು, ಅನೇಕ ಖರ್ಚುಗಳು ಇವೆಲ್ಲವನ್ನೂ ನೋಡಿದಾಗ ಇವತ್ತು ನಿರ್ಮಾಪಕರ ಮೇಲೆ ಭಾರಿ ಆರ್ಥಿಕವಾದಂತಹ ಒತ್ತಡ ಹೇರಿದೆ ಸರ್. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಕೂಡ ನಾನು ನೆನೆಸ್ಕೊಳ್ತೀನಿ ಸರ್. 2001ರಲ್ಲಿ 22,000 ಕೋಟಿ ರಾಜ್ಯದ ಬಜೆಟ್ ಆಗಿತ್ತು ಸರ್. ಇವತ್ತು 26ರಲ್ಲಿ 4,48,000 ಕೋಟಿಗಿಂತ ಕೋಟಿ ನಮ್ಮ ರಾಜ್ಯದ ಬಜೆಟ್ ಸರ್. 22,000 ಕೋಟಿ ಇದ್ದಾಗಲೂ 10 ಲಕ್ಷ ಕೊಟ್ರಿ ಸರ್. ಇವತ್ತಿನ ವೆಚ್ಚಗಳು ಎಷ್ಟಾಗಿದೆ ಸರ್. ಇವತ್ತು ನಿಜವಾಗ್ಲೂ ನಮ್ಗೆ ಇವತ್ತು ಸರ್ಕಾರದ ಆರ್ಥಿಕ ಶಕ್ತಿ ಅಪಾರವಾಗಿ ಹೆಚ್ಚಾದ್ರೂ ಕೂಡ ಚಿತ್ರರಂಗಕ್ಕೆ ನೀಡ್ತಿರ್ತಕ್ಕಂಥ ದುಡ್ಡು ಮಾತ್ರ ಅದೇ 10 ಲಕ್ಷ ಆಗಿರೋದ್ರಿಂದ ಕನ್ನಡ ಚಲನಚಿತ್ರ ಕೇವಲ ಮನರಂಜನೆಗಾಗಿ ಇರುವ ಕ್ಷೇತ್ರ ಅಲ್ಲ ಸರ್. ಇದು ಕನ್ನಡ ಭಾಷೆ, ಸಂಸ್ಕೃತಿ, ನಮ್ಮ ನಾಡಿನ ಹೆಮ್ಮೆಯನ್ನು ಜಗತ್ತಿಗೆ ತೋರಿಸುವಂತಹ ಮಹತ್ವದ ಒಂದು ಮಾಧ್ಯಮ. ಸಾವಿರಾರು ಕುಟುಂಬಗಳ ಜೀವನ ಇವತ್ತು ಈ ಕ್ಷೇತ್ರದ ಮೇಲೆ ಅವಲಂಬಿತ ಆಗಿದೆ ಸರ್. ನಾನು ತಮ್ಮಲ್ಲಿ ಕೇಳೋದೇನೆಂದ್ರೆ, ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕನ್ನಡ ಚಿತ್ರಗಳಿಗೆ ತಾವು ಈಗ ನೀಡ್ತಿರ್ತಕ್ಕಂಥ 10 ಲಕ್ಷದ ಬದಲಾಗಿ 25 ಲಕ್ಷವನ್ನ ಕನ್ನಡ ಚಿತ್ರಕ್ಕೆ ನೀಡಬೇಕು ಅಂತ ನಾನು ತಮ್ಮಲ್ಲಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಾವು ಇದನ್ನ ನಮ್ಗೆ ಮಾಡಿಕೊಡ್ಬೇಕು ಸರ್. ಯಾಕೆಂದ್ರೆ ನಾವು ಪ್ರತಿ ಸಲ ಉದ್ಯಮದವರು ನಾವು ಬಂದ್ವಿ ಅಂತಂದ್ರೆ ನಮ್ಮನ್ನ ಅತ್ಯಂತ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಯವರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಬಹಳ ದೊಡ್ಡ ವ್ಯಕ್ತಿತ್ವ ತಮ್ಮದು. ಪ್ಲೀಸ್ ನಮ್ಗೆ ಈ ಸಹಾಯವನ್ನ ಮಾಡಬೇಕು. ಹಾಗೆ ಎರಡನೇ ವಿಷಯ, ಕನ್ನಡ ಚಿತ್ರರಂಗದವರಿಗೆ ಸೂರನ್ನ ಕಲ್ಪಿಸ್ಕೊಡ್ಬೇಕು ಸರ್. ನಾನು ಇವತ್ತು ಹೇಳ್ತೀನಿ, 1934ರಲ್ಲಿ ಚಿತ್ರರಂಗ ಪ್ರಾರಂಭ ಆಗಿದೆ, 93 ವರ್ಷ ಆಗಿದೆ ಸರ್. ಇವತ್ತಿಗೂ ಕೂಡ ಒಂದು 5% ಅಷ್ಟೇ ಸರ್ ಸ್ವಂತ ಮನೆಯಲ್ಲಿ ಎಲ್ಲರೂ ಇದ್ದಾರೆ. 95% ಜನರಿಗೆ ಒಂದು ಸೂರೇ ಇಲ್ಲ ಸರ್, ನಿಜಕ್ಕೂ ಇಲ್ಲ. ನೀವು ಬೇಕಾದ್ರೆ ನಮ್ಮಲ್ಲಿ ನಾನು ಹೇಳ್ತೀನಿ ಸರ್, ಪ್ರತಿ ಒಬ್ಬರು ನೀವು ನೋಡಿ ಸರ್, 5% ಅಷ್ಟೇ ಸರ್ ಸೂರಿರೋದು. ಆದ್ರಿಂದಾಗಿ ಇವತ್ತು ಚಿತ್ರರಂಗದ ಬೆಳವಣಿಗೆಗೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ಸಾವಿರಾರು ಜನರಿಗೆ ಕೊನೆಗಾಲವರೆಗೂ ಒಂದು ಸೂರಿಲ್ಲ ಅಂತ ಅವ್ರು ಹೋಗ್ಬಾರ್ದು ಸರ್. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಕರ್ನಾಟಕ ಸರ್ಕಾರ ಮೈಸೂರು ಚಿತ್ರನಗರಿಯಲ್ಲಿ ನಿರ್ಮಾಣಕ್ಕೆ ಮುಂದಾಗಿರೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಚಿತ್ರನಗರಿಯ ಪಕ್ಕದಲ್ಲಿ ನಾವು 50 ಎಕರೆ ಜಾಗವನ್ನು ಚಿತ್ರರಂಗದವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ಕೊಳ್ತೇನೆ ಸರ್. ದಯವಿಟ್ಟು ಕೊಡಿ. ಇದರಿಂದ ಇದು ಕೇವಲ ಮನೆ ನಿರ್ಮಾಣ ಆಗಲ್ಲ ಸರ್, ಕನ್ನಡ ಚಿತ್ರರಂಗಕ್ಕೆ ಜೀವನವನ್ನೇ ಅರ್ಪಿಸಿದ ಸಾವಿರಾರು ಕುಟುಂಬಗಳಿಗೆ ಇದು ಭವಿಷ್ಯ ಒದಗಿಸುವಂತ ಒಂದು ಸಾಮಾಜಿಕ ಹೊಣೆಗಾರಿಕೆ ಆಗಿದೆ. ಮೂರನೇದು, ಕನ್ನಡ ಚಿತ್ರರಂಗಕ್ಕೆ OTTಯನ್ನ ನೀಡೋದು ಸರ್. ಪ್ರತಿ ವರ್ಷ ಕರ್ನಾಟಕದಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಗಳು ಬಿಡುಗಡೆ ಆಗುತ್ತೆ. ಆದರೆ ಅದರಲ್ಲಿ ಸಮರ್ಪಕವಾದಂತಹ ಚಿತ್ರಮಂದಿರಗಳು ಸಿಗದೆ ಅಥವಾ ಬಿಡುಗಡೆ ಆಗ್ಲಿಕ್ಕೆ ಹೂಡಿಕೆ ಹಣ ವಾಪಸ್ ಪಡೆಯಕ್ಕೆ ಸಾಧ್ಯವಾಗದೆ, ಮತ್ತು ಇದ್ರ ಜೊತೆಗೆ ಸ್ಯಾಟಲೈಟ್ ಹಾಗೂ ಹಕ್ಕುಗಳ ಮಾರಾಟ ಕುಸಿದೋಗಿರೋದ್ರಿಂದ ಬಹುತೇಕ ಟಿವಿ ಚಾನೆಲ್ಗಳು ಇವತ್ತು ಮಾಧ್ಯಮ ಸಂಸ್ಥೆಗಳು ಬಹುರಾಷ್ಟ್ರೀಯ ಕಂಪನಿಯ ನಿಯಂತ್ರಣದಲ್ಲಿ ಇರೋದ್ರಿಂದ ಸಣ್ಣ ಮತ್ತು ಮಧ್ಯಮ ಮಟ್ಟದ ಕನ್ನಡ ಚಿತ್ರಗಳು ಖರೀದಿಸಲು ಯಾರು ಕೂಡ ಮುಂದೆ ಬರ್ತಿಲ್ಲ ಸರ್. ಇದರಿಂದ ನಿರ್ಮಾಪಕರು ನಿಜವಾಗ್ಲೂ ಸರ್, ಈ ಇಂಡಸ್ಟ್ರಿನೇ ಬೇಡ, ಹಳೆಯ ನಿರ್ಮಾಪಕರು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತಂದ್ರೆ ಈ ರೀತಿ ಸೋತು ಅವರಿಗೆ ಭಯ ಬಂದ್ಬಿಟ್ಟಿದೆ ಸರ್. ದಯವಿಟ್ಟು ಮುಂದೆ ಬಂದಿರ್ತಕ್ಕಂಥ ಹೊಸ ಪ್ರತಿಭೆಗಳು ಇವರಿಗಾಗಿ ತಾವು OTT ವೇದಿಕೆಯನ್ನ ಸ್ಥಾಪನೆ ಮಾಡಬೇಕು. ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ OTTಯನ್ನ ಸ್ಥಾಪನೆ ಮಾಡಿದೆ. ಈ ಸ್ಥಾಪನೆ ಮಾಡಿರ್ತಕ್ಕಂಥ OTTಯನ್ನ ದಯವಿಟ್ಟು ಕೂಡಲೇ ಅದನ್ನ ಘೋಷಿಸೋ ಜೊತೆ ಎಲ್ಲ ಅನುಷ್ಠಾನಕ್ಕೆ ತನ್ನಿ ಸರ್. ದಯವಿಟ್ಟು ಅನುಷ್ಠಾನಕ್ಕೆ ತಂದ್ರೆ ಇವತ್ತು ಸಣ್ಣ ಮತ್ತು ಮಧ್ಯಮ ಡಿಜಿಟಲ್ ಬಿಡುಗಡೆಯ ಅವಕಾಶ ನಮ್ಮ ಎಲ್ಲ
ನಿರ್ಮಾಪಕರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರಿ, ಇನ್ನೊಂದು ಮಹತ್ವವಾದ ವಿಚಾರ, ಪ್ರಾಚ್ಯಾಗಾರ, ಆರ್ಕ್ಯೂಸ್. ಸರ್, 34ರಿಂದ 2010ರವರೆಗೂ 3000 ಚಿತ್ರಗಳು ಬಿಡುಗಡೆ ಕಾಣಿತು ಸರ್. ನಂತರ ಡಿಜಿಟಲ್ ಬಂತು. ಈ 3000 ಚಿತ್ರಗಳು ಮಾಡುವಷ್ಟೊತ್ತಿಗೆ ಅನೇಕ ಬದಲಾವಣೆಯ ನಡುವೆ ಕರ್ನಾಟಕದಿಂದ ಅನೇಕ ಸ್ಟುಡಿಯೋ, ಲ್ಯಾಬು, ಫಿಲ್ಮು, ಸಂಸ್ಕರಣಾ ಕೇಂದ್ರಗಳು ಇವೆಲ್ಲವೂ ಕೂಡ ಮುಚ್ಚಿತು ಸರ್. ಆಗ ಹಲವಾರು ಅಮೂಲ್ಯವಾದ ಚಿತ್ರಗಳು ಅದು ನಾಶ ಆಯಿತು, ಹಾಳಾಯಿತು, ಸುಟ್ಟು ತರ ಅಲ್ಲೇ ಕರ್ಕಲಾಯಿತು, ಅದು ಉಪಯೋಗಕ್ಕಾಗದೇ ಇದ್ದ ಹಾಗೆ ಬಂತು. ಸೊ ನಿರ್ಮಾಪಕರು ತಮ್ಮ ಜೀವನ ಪೂರ್ತಿ ಅವರು ಕಷ್ಟಪಟ್ಟು ನಿರ್ಮಿಸಿದಂಥ ಅಮೂಲ್ಯ ಚಿತ್ರಗಳು ಕೈತಪ್ಪಿ ಹೋಯ್ತು, ನಾಶ ಆಗೋಯ್ತು ಸರ್. ದಯವಿಟ್ಟು 2009ರಿಂದ 10ರಲ್ಲಿ ಫಿಲ್ಮ್ ಅಕಾಡೆಮಿಯ ಸ್ಥಾಪನೆ ಆಯಿತು ಸರ್. ನನಗನ್ಸುತ್ತೆ ಇಲ್ಲೇ ಇದ್ದಾರೆ ನಾಗಭರಣ ಸರ್. ಅವರ ಅವಧಿಯಲ್ಲೇ BDAಯಿಂದ 1 ಕೋಟಿ ರೂಪಾಯಿ ಆರ್ಕ್ಯೂಸ್ಗಾಗಿ ತಂದ್ರು ಅಕಾಡೆಮಿಗೆ. ನಂತರ ಅವರು ಇನ್ನೂ ಹೇಳಿದ್ರು, ಇನ್ನೂ ನಾವು 4 ಕೋಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದರೆ 1 ಕೋಟಿ ಬಂದಿದೆ ನಾಗಭರಣ ಸರ್ ಅವರ ಅವಧಿಯಲ್ಲಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು 3 ಕೋಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಸರ್, ದಯವಿಟ್ಟು ಆರ್ಕೀವ್ಸನ್ನ ಸುಸಜ್ಜಿತವಾಗಿ ಇಲ್ಲೇ ತಯಾರು ಮಾಡಿಸಿ ಸರ್, ಇಲ್ಲೇ ಸ್ಥಾಪನೆ ಮಾಡಿಸಿ. ನಮ್ಮ ನಿರ್ಮಾಪಕರಿಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ. ನಂತರ ಈ ಹಿಂದೆ ನಮ್ಮ ಸಿನಿಮಾಗಳೆಲ್ಲ ಇದೆ ನೋಡಿ ಸರ್, ಅವೇ ನಮ್ಮ ಭವಿಷ್ಯ ಸರ್. ಆ ಸಿನಿಮಾಗಳನ್ನೆಲ್ಲವೂ ಕೂಡ ಉಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ ಸರ್. ಹಾಗೆ ಸರ್, ಸಮಗ್ರ ಚಲನಚಿತ್ರ ನೀತಿ ಆಗಬೇಕಾಗಿದೆ ಸರ್. ಕರ್ನಾಟಕ ಸರ್ಕಾರ 2011ರಲ್ಲಿ ಮಾಡಿರ್ತಕ್ಕಂಥ ಸಮಗ್ರ ಚಲನಚಿತ್ರ ನೀತಿಯನ್ನ ಇವತ್ತಿಗೂ ಕೂಡ ಅಳವಡಿಕೆ ಮಾಡಿಕೊಂಡಿದೆ ಸರ್. 15 ವರ್ಷಗಳಲ್ಲಿ ಚಿತ್ರರಂಗ ಸಂಪೂರ್ಣ ಬದಲಾಗಿದೆ ಸರ್. ಸೆಲ್ಯುಲಾಯ್ಡ್ ಯುಗದಿಂದ ಡಿಜಿಟಲ್ ಯುಗಕ್ಕೆ, ಥಿಯೇಟರ್ಗಳಿಂದ OTT ಬಂದಿದ್ದೀವಿ ಸರ್. ಸಾಮಾನ್ಯ ಕ್ಯಾಮರಾದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ಚಿತ್ರರಂಗ ಅಪಾರ ಬದಲಾವಣೆಯನ್ನು ಪಡ್ಕೊಂಡಿದೆ. ಇಂದಿನ ಈ ಸವಾಲು, ಈ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಇವತ್ತು ಸಮಗ್ರ ಚಲನಚಿತ್ರ ನೀತಿ ಇವತ್ತು ಜಾರಿಗೆ ಬರಬೇಕಾಗಿದೆ ಸರ್. ಹಾಗೆ ಕಾಪಿರೈಟ್ ಕಾಯ್ದೆಯನ್ನು ಕಾಲಾನುಗುಣವಾಗಿ ಪರಿಷ್ಕರಿಸುವಂತೆ ಚಲನಚಿತ್ರ ನೀತಿಯನ್ನು ಕೂಡ ಪ್ರತಿ 5 ವರ್ಷಕ್ಕೊಮ್ಮೆ ಆದರೂ ಅದನ್ನ ಪರಿಷ್ಕರಿಸುವಂತೆ ಮಾಡಬೇಕಾಗಿದೆ ಸರ್. ಹೊಸ ತಂತ್ರಜ್ಞಾನ ಬಳಕೆಗೆ ತಾವು ಇದಕ್ಕೆ ದಾರಿ ಮಾಡಿಕೊಡ್ಬೇಕು ಸರ್. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲೂ ಕೂಡ ಮಾಡಿರೋದ್ರಿಂದ ಈ OTT ಹಾಗೂ ಈ ಹೊಸ ಸಮಗ್ರ ಚಲನಚಿತ್ರ ನೀತಿ ಜಾರಿಗೆ ಬರಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸರ್, ಸಿನಿಮಾಟೋಗ್ರಫಿ ಕಾಯ್ದೆ, ಇದು ತಾವು ಒಂಚೂರು ಗಮನ ಕೇಳಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ತಿದ್ದುಪಡಿ ಆಗಬೇಕಾಗಿದೆ ಸರ್. ತಿದ್ದುಪಡಿ ಆಗಿದೆ, ಇಲ್ಲಿ ಮಾರ್ಪಾಡು ಮಾಡ್ಕೋಬೇಕಾಗಿದೆ ಸರ್. ಇಲ್ಲಿ ಒಂದು ಸಣ್ಣ ತಪ್ಪುಗಳಿಂದ ಪ್ರತಿಯೊಬ್ಬರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಸರ್, ಇವತ್ತು ಪ್ರಸ್ತುತ ಚಿತ್ರಮಂದಿರಗಳ ಲೈಸೆನ್ಸ್ ನವೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಸಾರಿ ಇಲಾಖೆಗಳ ಅನುಮತಿ ಪಡೆಯಬೇಕಾಗೋದ್ರಿಂದ ಪ್ರದರ್ಶಕರು ಮತ್ತು ಚಿತ್ರಮಂದಿರ ಮಾಲೀಕರು ಅನೇಕ ತೊಂದರೆಗಳನ್ನು ಇವತ್ತು ಅನುಭವಿಸುತ್ತಿದ್ದಾರೆ. ಚಿತ್ರಮಂದಿರ ಲೈಸೆನ್ಸ್ ನವೀಕರಣ ಏಕಗವಾಕ್ಷಿ ವ್ಯವಸ್ಥೆ, ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಮೂಲಕ ಸರಳ ಮತ್ತು ವೇಗವಾಗಿ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕಾಗಿದೆ ಸರ್. ಹೇಳ್ತಾರೆ ನಾವು ಮಾಡಿದೀವಿ ಅಂತ, ಆದರೆ ಅಲ್ಲಿ ಅನೇಕ ಚಿಕ್ಕ ಚಿಕ್ಕ ವಿಚಾರಕ್ಕೆ ಇವತ್ತು ಅಲ್ದಾಡುವಂತದ್ದಾಗುತ್ತೆ ಸರ್. ಯಾಕೆಂದ್ರೆ ಚಿತ್ರಮಂದಿರ ಕೇವಲ ಬೆಂಗಳೂರಿನಲ್ಲಿಲ್ಲ, ಬೇರೆ ಬೇರೆ ಭಾಗಗಳಿಂದ ಬರಬೇಕು, ಗ್ರಾಮೀಣ ಭಾಗದಿಂದ ಬರಬೇಕು, ಅವರಿಲ್ಲಿ ಉಳ್ಕೋಬೇಕು. ಅದಕ್ಕಾಗಿ ಅವ್ರು ಪರದಾಡೋ ಪಾಡುಗಳು ಬಹಳ ಕಷ್ಟ ಇದೆ ಸರ್. ಈ ಸಂಪೂರ್ಣ ಡಿಜಿಟಲ್ ಯುಗ ಇದ್ರೂ ಕೂಡ ಇಲಾಖೆಗಳು ಇನ್ನೂ ಕೂಡ ಅನೇಕ ಸೆಲ್ಯುಲಾಯ್ಡ್ ಕಾಲದ ನಿಯಮಗಳನ್ನ ಮತ್ತು ಷರತ್ತುಗಳನ್ನು ಆಧಾರ ಮಾಡಿಕೊಂಡೇ ನವೀಕರಣ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಸರ್. ಚಿತ್ರಮಂದಿರ ಕ್ಷೇತ್ರಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಇವತ್ತಿನ ಡಿಜಿಟಲ್ ಸಿನಿಮಾ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಿಯಮಗಳನ್ನ, ಆಧುನಿಕ ವ್ಯವಸ್ಥೆಗೆ ತಕ್ಕ ಹೊಸ ಮಾರ್ಗಗಳನ್ನ ಸರ್ಕಾರ ಮಾರ್ಪಾಡು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ ಸರ್. ಇದೇ ವೇಳೆಯಲ್ಲಿ ಸರ್, 1200 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು 400 ಚಿತ್ರಮಂದಿರಕ್ಕೆ ಇಳಿದಿದೆ ಅಲ್ಲ. ಈ ಭಾರಿ ಚಿತ್ರಮಂದಿರಗಳ ಕುಸಿತದಿಂದ ಕನ್ನಡ ಚಿತ್ರರಂಗದ ವ್ಯಾಪ್ತಿ ಮತ್ತು ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಇವತ್ತು ಕೊಡ್ತಾ ಬಿದ್ದಿದೆ ಸರ್.
ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಕೇರಳದಲ್ಲಿ ಹೊಸ ಹೊಸ ಬಡಾವಣೆಗಳಾಗುವಾಗ ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಕೂಡ ಜಾಸ್ತಿ ಆಗ್ತಿತ್ತು. ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಏರಿಕೆ ಆಗ್ತಿಲ್ಲ, ಕುಸಿತಾ ಇದೆ. ಇದರಿಂದ ನಿರ್ಮಾಪಕರಿಗೆ ಬಹಳ ಕಷ್ಟ ಆಗುತ್ತೆ ಸರ್. ಸಿಂಗಲ್ ಥಿಯೇಟರ್ಸ್ ನಮಗೆ ಬೇಕೇ ಬೇಕು. ಆದ್ರಿಂದ ನಾನು ಹೊಸ ಬಡಾವಣೆಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅತ್ಯಗತ್ಯವಾದಂಥ ಸೌಲಭ್ಯಗಳನ್ನ, ಮೂಲ ಸೌಕರ್ಯವನ್ನು ಸರ್ಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಕೇಳ್ತೀನಿ. ಹಾಗೆ ಈ ಕೆಲಸಗಳಾದ್ರೆ ಸರ್ ಸರ್ಕಾರಕ್ಕೂ ಬಹಳ ಲಾಭ ಆಗುತ್ತೆ. ಇವತ್ತು GST ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಈ ತೆರಿಗೆಯ ಮೂಲಕ ಸರ್ ಇವತ್ತು ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿಯ ಜೊತೆಗೆ ಈ ಸ್ಥಳೀಯ ವ್ಯಾಪಾರ ಈ ಮೂಲಕ ಹೆಚ್ಚಿನ ಆದಾಯಗಳು ಕೂಡ ಬರುತ್ತೆ. ದಯವಿಟ್ಟು ತಾವು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್. ಹಾಗೆ ಸಿಂಗಲ್ ಥಿಯೇಟರ್ಸ್, ಈಗಿರುವಂತಹ ಸಿಂಗಲ್ ಥಿಯೇಟರ್ಸ್ ಸರ್, ದಯವಿಟ್ಟು ಅದನ್ನ ನವೀಕರಣ ಮಾಡಲಿಕ್ಕೆ ಅದಕ್ಕೆ ಒಂದಷ್ಟು ನಾವು ಅವ್ರೇನು ದುಡ್ಡು ಕೇಳ್ತಿಲ್ಲ ಸರ್, 4% ಬಡ್ಡಿ ದರದಲ್ಲಿ ನಮಗೆ ಕೊಡಿ, ನಾವು ಅದನ್ನ ನವೀಕರಣ ಮಾಡ್ತೀವಿ, ನಾವು ಅದನ್ನು ತುಂಬಾ ಸುಂದರವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಸರ್. ಹಾಗೆ ನಾನು ಕೊನೆಯದಾಗಿ ಒಂದೇ ಒಂದು ಕೇಳ್ತೇನೆ, ಚಲನಚಿತ್ರ ಪ್ರಶಸ್ತಿ ಪ್ರಕ್ರಿಯೆ ಸರ್ 22ರಿಂದ ಈವರೆಗೂ ಮಾಡಿಲ್ಲ. ಬಹಳ ನೋವಾಗುತ್ತೆ ಸರ್. ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ಸಮಾರಂಭ ನಡಿಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ನಮ್ಮ ಗ್ರಾಚಾರ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಮಾರಂಭಗಳು ಮತ್ತು ಏನೇನೋ ಆಗುತ್ತೆ ಸರ್. ನಾನು ಒಂದು ರಿಕ್ವೆಸ್ಟು, ಆಯಾ ಕಾಲಕ್ಕೆ ಸರಿಯಾಗಿ ಈ ಪ್ರಶಸ್ತಿ ಸಮಾರಂಭಗಳಿರ್ಬೋದು ಇವೆಲ್ಲವನ್ನು ಮಾಡಿಕೊಡ್ಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ನಾವು ಯಾವುದೋ ನಿಮಗೆ ಕೇಳಬಾರ್ದೇನು ಕೇಳಿಲ್ಲ ಸರ್. ಉದ್ಯಮಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದಿಟ್ಟಿದ್ದೇನೆ.